ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಇವತ್ತು ನಾವು ಸೆಕೆಂಡ್ PUC ಮ್ಯಾಟ್ರಿಕ್ಸ್ ಎನ್ನುವ ಪಾಠವನ್ನು ಹೇಳಿಕೊಡುತ್ತಿದ್ದೇವೆ. ಈಗ ಮ್ಯಾಟ್ರಿಕ್ಸ್ ಅಂದರೆ ಏನು ಎಂದು ತಿಳಿಯೋಣ. ಮೊದಲು ಡೆಫಿನಿಷನ್ ನೋಡೋಣ. ಅ ಮ್ಯಾಟ್ರಿಕ್ಸ್ ಈಸ್ ಆನ್ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. The numbers or functions are called the elements of the matrix. ಅಂದರೆ ಮ್ಯಾಟ್ರಿಕ್ಸ್ ಅಂದರೆ ಆರ್ಡರ್ಡ್ ರೆಕ್ಟ್ಯಾಂಗ್ಯುಲರ್ ಅರೇ. ಅಂದರೆ ಇಲ್ಲಿ ನೋಡಿ, ಇದು ರೆಕ್ಟ್ಯಾಂಗ್ಯುಲರ್ ಇದೆ, ಇದು ಒಂದು ರೆಕ್ಟ್ಯಾಂಗ್ಯುಲರ್ ಇದೆ. ಅಂದರೆ ಈ ಬಾಕ್ಸ್ ಒಳಗೆ ಏನಾದರೂ ಬರೆದ್ರೆ ಎಲಿಮೆಂಟ್ಸು ಅದನ್ನು ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ನೆನಪಿರಲಿ, ಇದು ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು, ಸ್ಮಾಲ್ ಲೆಟರ್ ಯೂಸ್ ಮಾಡುವಂಗಿಲ್ಲ. ಕ್ಯಾಪಿಟಲ್ A, ಕ್ಯಾಪಿಟಲ್ Z, ಆಯಿತಾ. ಇದರೊಳಗೆ ನಂಬರ್ಸ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಈ ಒನ್ ಜಾಗದಲ್ಲಿ ಸೈನ್ ಟೀಟಾ ಕಾಸ್ ಟೀಟಾನೇ ಇರ್ಬೋದು. ಅದು ಹೈಯರ್ ಸ್ಟಡೀಸಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಇದು ಎಷ್ಟು ಬೇಕಾದರೂ ಇರ್ಬೋದು. ಇದಷ್ಟೇ, ಇಲ್ಲಿ ಇಲ್ಲಿ ಟೂ ಇರಬೇಕಂತೇನಿಲ್ಲ, ಇಲ್ಲಿ ಎಷ್ಟು ಬೇಕಾದರೂ ಇರ್ಬೋದು. ಗೊತ್ತಾಯ್ತಾ? ಈಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಇಲ್ಲಿ ನೋಡಿ, ಇದು ರೋಸ್, ಇದು ರೋ 1, ಇದು ರೋ 2, ಇದು ರೋ 3, ಇದು ಕಾಲಮ್ 1, ಇದು ಕಾಲಮ್ 2, ಇದು ಕಾಲಮ್ 3. ಗೊತ್ತಾಯ್ತಾ? ಅಂದರೆ ಈಗ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಹೇಗೆ ಬರೀಬೇಕು? ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬರೆಯೋ ರೀತಿ ಹೇಗಂದರೆ R × C. ಅಂದರೆ R ಅಂದರೆ ರೋ ಇಂಟು ಕಾಲಮ್. ಇಲ್ಲಿ ಟೋಟಲ್ ಎಷ್ಟಿದೆ? ರೋ 1 2 3. ಕಾಲಮ್ ಎಷ್ಟಿದೆ? 3. ಅಂದರೆ ಇದು 3 × 3 ಮ್ಯಾಟ್ರಿಕ್ಸ್. ಇದೆಷ್ಟಿದೆ? ರೋ 2 ಇದೆ. ಕ್ರಾಸ್ ಇದೆಷ್ಟಿದೆ? ಕಾಲಮ್ 1 ಇದೆ. 2 × 1. ಇದು ರೋ 1 ಇದೆ, ಕಾಲಮ್ 2 ಇದೆ, ಅಂದರೆ 1 × 2. ಹಾಗೆ ಇಲ್ಲಿ 2 × 2, ಇದು 2 × 3. ಇದನ್ನು ರೋ ಇಂಟು ಕಾಲಮ್ ಅಂತ ಹೇಗೆ ನೆನಪಿಟ್ಕೊಳೋದು? ಈಸಿ ಮೆಥಡ್ ನೋಡಿ. ಎಲ್ಲರಿಗೂ RCB ಅಂದರೆ ಏನಂತ ಗೊತ್ತಿದೆ. RCB ಫ್ಯಾನ್ಸ್ ತುಂಬ ಜನ ಇದ್ದೀರಾ ಇಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಜಸ್ಟ್ ಚೇಂಜ್. R ಅಂದರೆ ರೋ, C ಅಂದರೆ ಕಾಲಮ್. ಫಸ್ಟ್ ರೋ ಬರೀಬೇಕು, ಕಾಲಮ್ ಬರೀಬೇಕು, ನೆಕ್ಸ್ಟ್ ಅಷ್ಟೇ. ಈಗ ಪ್ರತಿಯೊಂದು ಎಲಿಮೆಂಟಿಗೂ ಒಂದೊಂದಿದೆ. ಅಂದರೆ ಇದು A ಆಫ್ 1, 1 ಅಂದರೆ 1 ಅಂದರೆ ರೋ, ನೆಕ್ಸ್ಟ್ 1 ಅಂದರೆ ಕಾಲಮ್. ಇದು A ಆಫ್ 1 2, ಇದು A ಆಫ್ 1 3, ಇದು A ಆಫ್ 2 1, A ಆಫ್ 2 2, A ಆಫ್ 2 3. ಅಂದರೆ ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಹಾಗೆ ಇದು ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್. ಗೊತ್ತಾಯ್ತಾ? ಈಗ ಮ್ಯಾಟ್ರಿಕ್ಸ್ ಯೂಸಸ್ ಏನು? ಈಗ ನಿಮ್ಮ ಹತ್ರ ಯಾವುದಾದ್ರೂ ಡಾಟಾ ಇದೆ, ಈಗ ಕಾಲಮಲ್ಲಿ ಬರಿಬೇಕು. ನೀವು ಚೆಂದ ಮಾಡಿ ಬರಿಬೋದು. ನಿಮ್ಮ ಹತ್ರ ಯಾವ್ಯಾವ ಸಬ್ಜೆಕ್ಟ್ ನೋಟ್ಸ್ ಇದೆ ಅಂತ ನೀವು ಬರಿಬೇಕು. ಅದು ಹೇಗೆ ಬರೀತೀರಾ? ಇದನ್ನು ಜಸ್ಟ್ ನೀವು ಈ ರೀತಿ ಬರಿಬೋದು. ಇದು ಫಿಸಿಕ್ಸ್, ಇಲ್ಲೇನು ಬರಿಬೋದು? 2 ನೋಟ್ಸ್ ಇದೆ. ನೆಕ್ಸ್ಟ್ ಕೆಮಿಸ್ಟ್ರಿ 1 ನೋಟ್ಸ್ ಇದೆ. ಮ್ಯಾಥ್ಸ್ 3 ನೋಟ್ಸ್ ಇದೆ ಅಂತ. ಇದು ಒಂದು ಮ್ಯಾಟ್ರಿಕ್ಸ್, ಒಂದು ಟೇಬಲ್ ರೀತಿಯಲ್ಲಿ ಬರಿಬೋದು. ಇಲ್ಲಿ ನಾವು ಮ್ಯಾಥ್ಸಲ್ಲಿ ವರ್ಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ, ಜಸ್ಟ್ ನಂಬರ್ಸ್ ಇಲ್ಲಾದರೆ ಫಂಕ್ಷನ್ಸ್, ಸೈನ್ ಟೀಟಾ ಕಾಸ್ ಟೀಟಾ ಆ ಟೈಪ್. ಇದು ತುಂಬ ಈಸಿ ಇದೆ, ನೀವು ಚೆಂದ ಮಾಡ್ಕೊಳ್ತಾರೆ ನಿಮ್ಗೆ ಈಸಿ. ಇದು ಒನ್ ಆಫ್ ದಿ ಈಸಿಯೆಸ್ಟ್ ಲೆಸನ್ ಆರ್ ಚಾಪ್ಟರ್ ಇನ್ ದಿ ಸೆಕೆಂಡ್ PUC ಸಿಲೆಬಸ್. ಈಗ ಒಂದು ಎಕ್ಸಾಂಪಲ್ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಾಂಪಲೇ. ಈಗ ಎಕ್ಸಾಂಪಲ್ 1 ಏನು ಹೇಳ್ತಿದೆ ಅಂದರೆ, ಕನ್ಸಿಡರ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ನಂಬರ್ ಆಫ್ ಮೆನ್ ಆ್ಯಂಡ್ ವುಮೆನ್ ವರ್ಕರ್ಸ್ ಇನ್ 3 ಫ್ಯಾಕ್ಟ್ರೀಸ್. ಅಂದರೆ 3 ಫ್ಯಾಕ್ಟ್ರೀಸ್ ಇದೆ, ಫ್ಯಾಕ್ಟ್ರಿ 1, ಫ್ಯಾಕ್ಟ್ರಿ 2, ಫ್ಯಾಕ್ಟ್ರಿ 3. ಅದರಲ್ಲಿ ಮೆನ್ ವರ್ಕರ್ಸ್ ಮತ್ತು ವುಮೆನ್ ವರ್ಕರ್ಸ್ ಇದ್ದಾರೆ. ಅದೆಷ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಫ್ಯಾಕ್ಟ್ರಿಯಲ್ಲಿ 30 ಮೆನ್ ಇದ್ದರೆ 25 ವುಮೆನ್. ಸೆಕೆಂಡ್ ಫ್ಯಾಕ್ಟ್ರಿಯಲ್ಲಿ 25 ಮೆನ್ ಇದ್ದರೆ 31 ವುಮೆನ್. ಥರ್ಡ್ ಫ್ಯಾಕ್ಟ್ರಿಯಲ್ಲಿ 27 ಮೆನ್ ಇದ್ದರೆ 26 ವುಮೆನ್. ಈಗ ನಾವೇನು ಮಾಡಬೇಕು? ಈ ಡಾಟಾ ತಗೊಂಡು ಅವ್ರು ಹೇಳಿದ್ದಾರೆ, ರಿಪ್ರೆಸೆಂಟ್ ದ ಅಬೋವ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ 3 × 2 ಮ್ಯಾಟ್ರಿಕ್ಸ್. ವಾಟ್ ಡಸ್ ದ ಎಂಟ್ರಿ ಇನ್ ದ ಥರ್ಡ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್ ರಿಪ್ರೆಸೆಂಟ್ಸ್? ಈಗ ಫಸ್ಟ್ ಏನು ಹೇಳಿದ್ದಾರೆ ಅಂದರೆ 3 × 2 ಮ್ಯಾಟ್ರಿಕ್ಸಲ್ಲಿ ನಾವು ರಿಪ್ರೆಸೆಂಟ್ ಮಾಡಬೇಕಂತೆ. ಅದನ್ನು ಹೇಗೆ ಮಾಡೋದು? 3 × 2 ಅಲ್ಲಿ 3 ಅಂದರೆ ಏನೀಗ ರೋ, ಅಂದರೆ ರೋ ಇರಬೇಕು 3, 2 ಕಾಲಮ್ಸ್ ಇರಬೇಕು. ಸೇಮ್ ಇದೇ ರೀತಿ ಬರಿಬೋದು ನಾವು. A = 30, 25,
25, 31, 27, 26. ಅಂದರೆ 30 men workers in first factory, 25 women workers in first factory, 25 men workers in second factory, 31 women workers in second factory, 27 men workers in third factory, 27 workers in women workers in ಥರ್ಡ್ ಫ್ಯಾಕ್ಟ್ರಿ. ಇಲ್ಲಿ ನೋಡಿ, ಇದು 3 rows ಇದೆ, 2 columns ಇದೆ, ಅಂದ್ರೇನು 3x2 ಇದರಲ್ಲಿ ಬರ್ದಿದ್ದೀವಿ. ಈಗ ನೆಕ್ಸ್ಟ್ ಕ್ವಶನ್ ಇದೆ, ವಾಟ್ ಡಸ್ ದ ಎಂಟ್ರಿ ಇನ್ ದ ಥರ್ಡ್ ರೋ, ಅಂದರೆ 3ನೇ ರೋ ಅಲ್ಲಿ, ಅಂದರೆ ಈ ರೋದಲ್ಲಿ, ಮತ್ತು ಸೆಕೆಂಡ್ ಕಾಲಮ್, ಅಂದರೆ ಸೆಕೆಂಡ್ ಕಾಲಮ್, ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್ ಆಯಿತು. ಈ ಜಾಗದಲ್ಲಿ ಏನಿದೆ, ಥರ್ಡ್ ರೋ ಸೆಕೆಂಡ್ ಕಾಲಮ್ 26 ಇದೆ. ಅದು ಏನು ರಿಪ್ರೆಸೆಂಟ್ ಮಾಡ್ತದೆ ಅಂತ ಕೇಳಿದ್ದಾರೆ. ಅದು ವುಮೆನ್ ವರ್ಕರ್ಸ್ ಇನ್ ಥರ್ಡ್ ಫ್ಯಾಕ್ಟ್ರಿ. ಅಂದರೆ ಥರ್ಡ್ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಜನ ವುಮೆನ್ ವರ್ಕರ್ಸ್ ಇದ್ದಾರೆ ಅಂತ ರಿಪ್ರೆಸೆಂಟ್ ಮಾಡ್ತದೆ. ಗೊತ್ತಾಯ್ತಲ್ವಾ? ಈಗ ಎಕ್ಸಾಂಪಲ್ 2 ಅನ್ನು ನೋಡೋಣ. ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ಈಗ ಆರ್ಡರ್ ಅಂದರೆ ಏನು? M ಕ್ರಾಸ್ N ಅಥವಾ R ಕ್ರಾಸ್ C. ಆರ್ ಅಂದರೆ ರೋ, ಸಿ ಅಂದರೆ ಕಾಲಮ್, ಈ ರೀತಿಯಲ್ಲಿ ಬರಿಬೋದು. ಈಗ ಮ್ಯಾಟ್ರಿಕ್ಸ್ ಒಳಗಡೆ 8 ಎಲಿಮೆಂಟ್ಸ್ ಇದೆ. ಅದು ಯಾವ್ಯಾವ ಪಾಸಿಬಲ್ ಆರ್ಡ್ರಲ್ಲಿ ನಾವು ಬರಿಬೋದು ಅದನ್ನು ನೋಡೋಣ. ಈಗ ಎಕ್ಸಾಂಪಲ್ ಯಾವ ರೀತಿ ಬರ್ಬೋದು ಅಂದರೆ, A = 1 2 3 4 5 6 7 8. ಇದು ಫಸ್ಟ್ ಆರ್ಡರ್. ಇದನ್ನು ಯಾವ ರೀತಿ ಬರಿಬೋದು ಅಂದರೆ, ಎಷ್ಟು ರೋಸ್ ಇದೆ? 1 ಕ್ರಾಸ್ 8. ಈಗ ನೆಕ್ಸ್ಟ್ ಮತ್ತೊಂದು ಯಾವ ರೀತಿ ಬರಿಬೋದು? 1 2 3 4 5 6 7 8. ಅಂದರೆ 8 ರೋಸ್ 1 ಕಾಲಮ್. ಇದು ಸೆಕೆಂಡ್. ಈಗ ನೆಕ್ಸ್ಟ್ ಯಾವ ರೀತಿ ಬರಿಬೋದು? 1 2 3 4 5 6 7 8. ಇದು 2 ಕ್ರಾಸ್ 4. ನೆಕ್ಸ್ಟ್ ಡಿ. ಮತ್ತೆ ಯಾವ ರೀತಿ ಬರಿಬೋದು? 1 2 3 4 5 6 7 8. ಇದೇನಂದರೆ 4 ಕ್ರಾಸ್ 2 ಮ್ಯಾಟ್ರಿಕ್ಸ್. ಈಗ ಇದನ್ನು ಬಿಟ್ಟು ಮತ್ತೆ ಯಾವುದಾದ್ರೂ ಬರಿಬೋದಾ? ಇಲ್ಲ, ಸಾಧ್ಯ ಇಲ್ಲ. ಈಗ ನಾವು ಇದು ಚೆಕ್ ಮಾಡೋದಾದ್ರೂ ಹೇಗೆ? ಇದು ನೋಡಿ, 8 ಅವ್ರು ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಕೊಟ್ಟಿದ್ದಾರೆ ಅವರು? 8. ಈಗ 8ಅನ್ನು ಯಾವ್ಯಾವ ರೀತಿ ಬರಿಬೋದು? ನಿಮಗೆ ಎಲ್ಲರಿಗೂ ಮಲ್ಟಿಪ್ಲಿಕೇಶನ್ ಗೊತ್ತಿದೆ. ಈಗ 8 × 1. ಮತ್ತು ಯಾವ ರೀತಿ ಬರಿಬೋದು? 8 = 1 × 8. ನೆಕ್ಸ್ಟ್ 8 = 2 × 4. 8 = 4 × 2. ಈಗ ಇದನ್ನು ಬಿಟ್ಟು 8 = ಮತ್ತು ಯಾವುದೇ ಮಲ್ಟಿಪ್ಲಿಕೇಶನಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಹತ್ರ ಬರೀ 4 ಆರ್ಡರ್ ಸಿಗ್ತದೆ. ಈಗ ಅದೇ 10 ಕೊಟ್ಟರೆ 8 ಜಾಗದಲ್ಲಿ 10 = 10 × 1, 10 = 1 × 10, 10 = 5 × 2, 10 = 2 × 5. ಅದು ಬಿಟ್ಟು ಬೇರೆ ಸಾಧ್ಯ ಇದೆಯಾ? ಇಲ್ಲ. ಅವರಿಗೆ ಜಸ್ಟ್ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಜಸ್ಟ್ ಇಂಥ ಆರ್ಡ್ರ್ ಬರೆದ್ರೆ ಸಾಕು, ಇದೆಲ್ಲ ಬರೀಬೇಕಂತಿಲ್ಲ. ಬೇಕಾದರೆ ನೀವು ಬರಿಬೋದು, ಜಸ್ಟ್ ಅವ್ರು ಕೇಳಿದ್ ಇದು ಆರ್ಡ್ರ್ ಅಷ್ಟೇ. ಸೊ ಆರ್ಡ್ರ್ ಅಷ್ಟೇ ಬರೆದ್ರೆ ಸಾಕು, ಇದೆಲ್ಲ ಬರಿಬೇಕಂತಿಲ್ಲ. ಗೊತ್ತಾಯ್ತಾ? ಈಗ ಎಕ್ಸಾಂಪಲ್ 3 ನೋಡೋಣ. ಎಕ್ಸಾಂಪಲ್ 3 ಏನು ಕೊಟ್ಟಿದ್ದಾರೆ? ಕನ್ಸ್ಟ್ರಕ್ಟ್ 3x2 ಮ್ಯಾಟ್ರಿಕ್ಸ್, ಅಂದರೆ 3 rows 2 columns ಇರಬೇಕು. ಹೂಸ್ ಎಲಿಮೆಂಟ್ಸ್ ಆರ್ ಗಿವನ್ ಬೈ A of ij is equal to 1/2 into mod of I minus 3j. ಈಗ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟ್ ಜನರಲ್ 3x2 ಮ್ಯಾಟ್ರಿಕ್ಸ್ ಹೇಗಿರುತ್ತೆ? A is equal to A of 1 1, A of 1 2, A of 2 1, A of 2 2, A of 3 1, A of 3 2. ಇದು ನಿಮ್ಗೆ ಬರೀಲಿಕ್ಕೆ ಎಲ್ಲರಿಗೂ ಗೊತ್ತಿದೆ. ಈಗ ಅವ್ರೇನು ಹೇಳಿದ್ದಾರೆ? 3x2 ಮ್ಯಾಟ್ರಿಕ್ಸ್ ಬರ್ತಿದ್ದೀವಿ. ಈ ಇದರಲ್ಲಿದೆ ನಮ್ಗೆ ಈ A of 1 1 ಅಂದರೆ ಏನು? A of 1 2 ಅಂದರೆ ಇದ್ರ ಎಲಿಮೆಂಟ್ಸನ್ನು ಕಂಡುಹಿಡಿಬೇಕು. ಅದು ಯಾವ ಫಾರ್ಮಲ್ಲಿದೆ? ಈ ಎಕ್ವೇಷನ್ ಫಾರ್ಮಲ್ಲಿದೆ. ನಾವು ಈ ಇಕ್ವೇಷನನ್ನು ಡಿಕೋಡ್ ಮಾಡಿ ಈಗ ಈ ಫಾರ್ಮಲ್ಲಿ ಬರಿಬೇಕು. ಅದು ಈಸಿ ಇದೆ. ಈಗ I ಅಂದರೆ ಏನು? ಇಲ್ಲಿ I ಅಂದರೆ ರೋ,
ಜೆ ಅಂದರೆ ಕಾಲಮ್. ಗೊತ್ತಾಯ್ತಾ? ಈಗ ಜಸ್ಟ್ ಫಸ್ಟ್ ಒನ್ ನೋಡೋಣ. ಎ ಆಫ್ ಐ ಜೆ ಇದೆ ಈಸ್ ಈಕ್ವಲ್ ಟು 1/2 mod i ಮೈನಸ್ 3j. ಈಗ ಫಸ್ಟ್ ಈಗ ಐ ಅಂದರೆ ಆರ್ ಅಲ್ವಾ, ಜೆ ಅಂದರೆ ಕಾಲಮ್ ಅಲ್ವಾ. ಸೊ ಈಗ ಐ ಜಾಗದಲ್ಲಿ ನಾವು ಇಲ್ಲಿ 1 ಹಾಕೋದು, ಜೆ ಜಾಗದಲ್ಲೂ 1 ಹಾಕೋದು. ನಮ್ಗೆ ಈ ಎಲಿಮೆಂಟ್ಸ್ ಬೇಕಾಗಿದೆ ಫಸ್ಟ್. ಸೊ 1/2 mod ಐ ಜಾಗದಲ್ಲಿ 1 ಮೈನಸ್ 3 ಇಂಟು 1. ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಫಸ್ಟ್ 1 ಮೈನಸ್ 3 ಮಾಡೋದಾ? ಖಂಡಿತ ಇಲ್ಲ. ಎಲ್ಲರಿಗೂ ಬಾರ್ಡ್ ಮಾಸ್ ಅನ್ನೋ ರೂಲ್ ಗೊತ್ತಿದೆ. ಅಂದರೆ ಫಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ದೆನ್ ಸಬ್ಸ್ಟ್ರಾಕ್ಷನ್. ಸೊ ಇದೇ ಆ ರೂಲ್ ಪ್ರಕಾರ ಹೋದರೆ ಇಲ್ಲಿ ಫಸ್ಟ್ 3 ಇಂಟು 1 ಮಾಡಬೇಕು, ಆಮೇಲೆ -1 ಮಾಡಬೇಕು. ಸೊ ಇದೇನಾಗುತ್ತೆ ಅಂದರೆ 1/2 ಇಂಟು 3 1 3, 1 ಮೈನಸ್ 3 -2 ಆಗುತ್ತೆ. ಬಟ್ ಇಲ್ಲಿ ಮಾಡ್ ಇರೋದ್ರಿಂದ -2 ಅನ್ನು ಪಾಸಿಟಿವ್ ಆಗಿ ತಗೋಬೇಕು. ಸೊ 2. ಈಗ ಇದು ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆದರೆ 1 ಆಗುತ್ತೆ. ಅದೇ ರೀತಿ ಈಗ ನೆಕ್ಸ್ಟ್ ಹೇಗೆ ಮಾಡೋದು? ಎ ಆಫ್ 1 1 ಆಯಿತಾ. ಈಗ ಎ ಆಫ್ 1 2 ಏನು ಮಾಡೋದು? ಐ ಜಾಗದಲ್ಲಿ 1 ಹಾಕಿ ಜೆ ಜಾಗದಲ್ಲಿ 2 ಹಾಕೋದು. ಅದೇ ರೀತಿ ಏನಾಗುತ್ತೆ? 1/2 ಮಾಡ್ 1 ಮೈನಸ್ 6 ಅಲ್ವಾ. ಸೊ ನೆಕ್ಸ್ಟ್ 1/2 ಇಂಟು 5 ಈಸ್ ಈಕ್ವಲ್ ಟು 5/2 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಎ ಆಫ್ 2 1 ಈಸ್ ಈಕ್ವಲ್ ಟು 1/2 ಮಾಡ್ 2 ಮೈನಸ್ 3 ಕ್ರಾಸ್ 1, 3 ಇಂಟು 1. ಅದೇನಾಗುತ್ತೆ ಅಂದರೆ 1/2 ಇಂಟು 3 1 3, 2 ಮೈನಸ್ 3 1. ಅದೇನಾಗುತ್ತೆ ಅಂದರೆ 1/2. ನೆಕ್ಸ್ಟ್ ಎ ಆಫ್ 2 2. ಎ ಆಫ್ 2 2 ಏನಾಗುತ್ತೆ? 1/2 ಇಂಟು 2 ಮೈನಸ್ 3 ಇಂಟು 2. ನೆಕ್ಸ್ಟ್ ಏನಾಗುತ್ತೆ ಅಂದರೆ 1/2 ಇಂಟು 3 2 6, 6 ಮೈನಸ್ 2 4, 2 1 2 2 ಈಸ್ ಈಕ್ವಲ್ ಟು ಏನಾಯಿತು? 2 ಆಯಿತು. ಈಗ ನೆಕ್ಸ್ಟ್ ಎ ಆಫ್ 3 1 ಈಸ್ ಈಕ್ವಲ್ ಟು 1/2 3 ಮೈನಸ್ 3 ಇಂಟು 1. ಅದೇನಾಯ್ತು ಅಂದರೆ 1/2 ಇಂಟು 3 1 3, 3 ಮೈನಸ್ 3 0. ಮಾಡೊಳಗೆ 0 ಇದ್ದರೂ ಅದು ಹೊರಗೆ ಬಂದಾಗಲೂ 0ನೇ ಆಗುತ್ತೆ. ಅಂದರೆ 1/2 ಇಂಟು 0 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎ ಆಫ್ 3 2 ಅದೇನಾಗುತ್ತೆ ಅಂದರೆ 1/2 ಮಾಡ್, ಈಗ ಎ ಆಫ್ 3 2 ಏನಾಗುತ್ತೆ ಅಂದರೆ ಎ ಆಫ್ 3 2 ಈಸ್ ಈಕ್ವಲ್ ಟು 1/2 ಮಾಡ್ 3 ಮೈನಸ್ 3 ಇಂಟು 2 ಈಸ್ ಈಕ್ವಲ್ ಟು 1/2 ಇಂಟು 3 2 6, 6 ಮೈನಸ್ 3 3. ಸೊ ಇದೇನಾಗುತ್ತೆ ಅಂದರೆ 3/2. ಈಗ ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆಯೋದು ಲಾಸ್ಟಿಗೆ. ಎ ಈಸ್ ಈಕ್ವಲ್ ಟು ಎ ಆಫ್ 1 1 ಜಾಗದಲ್ಲಿ ಏನಿದೆ? ಎ ಆಫ್ 1 1 ಇದೇ ರೀತಿ ಬರೀಬೇಕು. ಎ ಆಫ್ 1 1 ಜಾಗದಲ್ಲಿ ಏನಿದೆ? 1 ಇದೆ. ನೆಕ್ಸ್ಟ್ ಎ ಆಫ್ 1 2 ಜಾಗದಲ್ಲಿ ಏನಿದೆ? 5/2 ಇದೆ. ನೆಕ್ಸ್ಟ್ ಎ ಆಫ್ 2 1 ಜಾಗದಲ್ಲಿ 1/2 ಇದೆ. ಎ ಆಫ್ 2 2 ಜಾಗದಲ್ಲಿ 2 ಇದೆ. ಎ ಆಫ್ 3 1 ಜಾಗದಲ್ಲಿ 0 ಇದೆ. ಎ ಆಫ್ 3 2 ಜಾಗದಲ್ಲಿ 3/2 ಇದೆ. ಇದು ನಮ್ಮ ಮ್ಯಾಟ್ರಿಕ್ಸ್. ಗೊತ್ತಾಯ್ತಾ? ಈಗ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಯಾವುದಿದೆ ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಅ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ ಅ ಕಾಲಮ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ 1 ಕಾಲಮ್. ಅಂದರೆ ಯಾವುದೇ ಮ್ಯಾಟ್ರಿಕ್ಸಲ್ಲಿ ಬರೀ ಒಂದೇ ಕಾಲಮ್ ಇರಬೇಕು. ರೋ ಎಷ್ಟು ಬೇಕಾ ಇರ್ಬೋದು, ಬಟ್ ಕಾಲಮ್ ಒಂದೇ ಇದ್ದರೆ ಅದನ್ನು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ರೋಸ್ ಎಷ್ಟಿದೆ? ಇಲ್ಲಿ 5 ಇದೆ, ಬಟ್ ಕಾಲಮ್ ಒಂದೇ ಇದೆ. ಸೊ ಆರ್ಡ್ರ್ ಯಾವ ರೀತಿ ಇರ್ಬೋದು ಅಂದರೆ n ಕ್ರಾಸ್ 1. n ಜಾಗದಲ್ಲಿ ನೀವು ಯಾವುದೇ ನಂಬರ್ಸ್ ಹಾಕ್ಬೋದು, ನ್ಯಾಚುರಲ್ ನಂಬರ್ಸ್ 1 to ಇನ್ಫಿನಿಟಿ ತನಕ, 1 2 3 4 ಆ ರೀತಿ. ಆದರೆ ಈ ಜಾಗದಲ್ಲಿ ಮಾತ್ರ 1 ಇರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಇರೋದು ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂದರೆ ಏನು? ಅ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ ಅ ರೋ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ 1 ರೋ. ಸೇಮ್ ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಹೇಗೆ ಒಂದೇ ಕಾಲಮ್ ಇರುತ್ತೋ, ಈ ರೋ ಮ್ಯಾಟ್ರಿಕ್ಸಲ್ಲಿ ಬರೀ ರೋ ಅಷ್ಟೇ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ರೋ ಇದೆ? ಒಂದೇ ಇದೆ, ಅದರ ಕಾಲಮ್ 6. ಅದೇ ರೀತಿ ಸೇಮ್
ಇಲ್ಲಿ 1 ಇಂಟು ಎನ್ ಜಾಗದಲ್ಲಿ 1 ಟು ಇನ್ಫಿನಿಟಿ ಯಾವುದೇ ನ್ಯಾಚುರಲ್ ನಂಬರ್ಸ್ ಇರ್ಬೋದು. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಈಗ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಅ ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ಅಂದರೆ ರೋ ಈಕ್ವಲ್ ಟು ಕಾಲಮ್, ಅಂದರೆ ಎಷ್ಟು ನಂಬರ್ ಆಫ್ ರೋಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಕಾಲಮ್ ಇರಬೇಕು. ಇಲ್ಲಿ ನೋಡಿ ಎ, ಇದರಲ್ಲಿ ಎಷ್ಟು ರೋ ಇದೆ? 2 ಇದೆ, ಕಾಲಮ್ 2. ಇಲ್ಲಿ 4 ಕಾಲಮ್ ಇದೆ, 4 ರೋ ಇದೆ. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ರೋ ಮತ್ತು ಕಾಲಮ್ ಕೂಡ ಸೇಮ್ ಆಗಿರುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಈ ಎಲಿಮೆಂಟ್ಸ್ ಯಾವುದಿದೆ ನೋಡಿ, ಇದನ್ನು ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ಸ್ಕ್ವೇರಲ್ಲಿ ಈ ರೀತಿ ಇರೋ ಡಯಾಗೋನಲ್, ಈ ಡಯಾಗೋನಲ್ ಆಗೋದಿಲ್ಲ. ಮ್ಯಾಟ್ರಿಕ್ಸಲ್ಲಿ ಬರೀ ಇದಿಷ್ಟೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಯಾವುದಿದೆ ಅಂದರೆ ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇಫ್ ಆಲ್ ಇಟ್ಸ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 0. ಅಂದರೆ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಟೈಪ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಅಂದರೆ ಅದರದ್ದು ಆರ್ಡರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಅಂದರೆ ಸೇಮ್ ಆಗೇ ಇರಬೇಕು. ಇಲ್ಲಿ 2x2, 3x3. ಆದ್ರೇನು, ಇದ್ರ ಡಯಾಗೋನಲ್ ಎಲಿಮೆಂಟ್ಸ್ ಯಾವುದಿದೆ ಅದಷ್ಟೇ ನಾನ್ ಝೀರೋ ಎಲಿಮೆಂಟ್ಸ್, ಅದು ಬಿಟ್ಟು ಬಾಕಿದೆಲ್ಲ 0 ಆಗಿರ್ಬೇಕು. ಇಲ್ಲಿ 1 2 3 ಇದೆ, ಯಾವ ನಂಬರ್ ಬೇಕಾ ಇರ್ಬೋದು. ಬಟ್ ಈ ಡಯಾಗೋನಲ್ಸ್ ಎಲಿಮೆಂಟ್ ಬಿಟ್ಟು ಬಾಕಿದೆಲ್ಲ 0 ಆಗಿರಬೇಕು, ಅಂದರೆ ಅದು ಡಯಾಗೋನಲ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ ಅ ಸ್ಕೇಲರ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಅಂದರೆ ಇದು ಕೂಡ ಒಂದು ಟೈಪ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದರಲ್ಲಿ 1 ರೋ 1 ಕಾಲಮ್ ಇದೆ, ಸೊ 1 = 1 ಅಲ್ವಾ. ನೆಕ್ಸ್ಟ್ ಇದು 2x2 ಮ್ಯಾಟ್ರಿಕ್ಸ್. ಇದರಲ್ಲಿ ನೋಡಿ ಸೇಮ್ ಇರಬೇಕು. ಡಯಾಗೋನಲ್ ಮ್ಯಾಟ್ರಿಕ್ಸ್ ಆದರೆ ಏನಾಗಿತ್ತು? ಚೇಂಜ್ ಆಗಿರುತ್ತೆ ಎಲಿಮೆಂಟ್ಸು. ಅದೇ ಸ್ಕೇಲರ್ ಮ್ಯಾಟ್ರಿಕ್ಸಲ್ಲಿ ಸೇಮ್ ಆಗಿರಬೇಕು, ನಾನ್ ಡಯಾಗೋನಲ್ ಎಲಿಮೆಂಟ್ 0 ಆಗಿರಬೇಕು. ಇಲ್ಲೂ ನೋಡಿ 3x3 ಇಲ್ಲಿ ಈ ಡಯಾಗೋನಲ್ ಎಲಿಮೆಂಟ್ ಸೇಮ್ ಇದೆ, ಬಾಕಿ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಇದೆ. ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಎಲಿಮೆಂಟ್ಸ್ ಇನ್ ದ ಡಯಾಗೋನಲ್ ಆರ್ ಆಲ್ 1 ಆ್ಯಂಡ್ ರೆಸ್ಟ್ ಆಲ್ ಆರ್ 0. ಇಲ್ಲಿ ನೋಡಿ ಸ್ಕೇಲರ್ ಮ್ಯಾಟ್ರಿಕ್ಸಲ್ಲಿ ಇದು ಸೇಮ್ ಇದೆ, ಆದರೆ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸಲ್ಲಿ ಇದು 1 ಆಗೇ ಇರಬೇಕು. ಇಲ್ಲಿ ಬೇರೆ ಎಲಿಮೆಂಟ್ಸ್ ಬರುವಾಗಿಲ್ಲ. ಇಲ್ಲಿ ನೋಡಿ ಇಲ್ಲೂ 1, ಇಲ್ಲೂ 1, ಇಲ್ಲೂ 1. ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 0. ಇಲ್ಲಿ ನೋಡಿ ಇದನ್ನು ನೀವು ಕ್ಯಾಪಿಟಲ್ ಲೆಟರ್ ಇ ಎಫ್ ಜಿ ಯಾವ್ದು ಬೇಕಾ ಮಾಡ್ಬೋದು, ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸನ್ನು ಮಾತ್ರ ಐ ಇಂದಲೇ ಡಿನೋಟ್ ಮಾಡಬೇಕು. ಐ ಬಿಟ್ಟು ಬೇರೆದು ಯಾವುದು ಹಾಕುವಾಗಿಲ್ಲ. ಇದನ್ನು ನಾವು ಸಿಂಪಲ್ ಆಗಿ ಬರಿಬೋದು. ಅಂದರೆ ಆರ್ಡರ್ ಯಾವ ರೀತಿ ಬರೀತಾರೆ ಅಂದರೆ IN, ಅಂದರೆ ಇದು I1, ಇದು I2, ಇದು I3, ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಥರ್ಡ್ ಆರ್ಡರ್. ಆಯಿತಾ? ನೆಕ್ಸ್ಟ್ ಲಾಸ್ಟ್ ಇರೋದು ಯಾವುದು ಅಂದರೆ ಝೀರೋ ಮ್ಯಾಟ್ರಿಕ್ಸ್. ಈಗ ಝೀರೋ ಮ್ಯಾಟ್ರಿಕ್ಸ್ ಅಂದರೆ ಅ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಇಫ್ ಆಲ್ ಇಟ್ಸ್ ಎಲಿಮೆಂಟ್ಸ್ ಆರ್ 0. ಅಂದರೆ ಆ ಮ್ಯಾಟ್ರಿಕ್ಸ್ ಒಳಗೆ ಎಲ್ಲ ಎಲಿಮೆಂಟ್ಸ್ 0 ಇದ್ದರೆ ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಒಂದೇ ಒಂದು ಕೂಡ ಇರೋಂಗಿಲ್ಲ, ಬೇರೆ ನಂಬರ್ಸ್ ಓನ್ಲಿ 0 ಇರಬೇಕು. ಇದನ್ನು ಝೀರೋ ಮ್ಯಾಟ್ರಿಕ್ಸ್ ಇಲ್ಲಾಂದರೆ ನಲ್ ಮ್ಯಾಟ್ರಿಕ್ಸ್ ಅಂತಲೂ ಕರೀತಾರೆ. ಗೊತ್ತಾಯ್ತಾ? ಈಗ ನೋಡೋಣ. ನೋಟಲ್ಲಿ ಏನಿದೆ? ಆಲ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅಂದರೆ ಪ್ರತಿಯೊಂದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಏನಿದೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಆದರೆ ಎಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿ ಆಲ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಪ್ರತಿಯೊಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಿದೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆದರೆ ಎಲ್ಲ ಸ್ಕ್ವೇರ್ ಮ್ಯಾಟ್ರಿಕ್ಸು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕಂತಿಲ್ಲ. ನೆಕ್ಸ್ಟ್ ಆಲ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆರ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಅಂದರೆ ಪ್ರತಿಯೊಂದು ಸ್ಕೇಲಾರ್ ಮ್ಯಾಟ್ರಿಕ್ಸು ಡಯಾಗೋನಲ್ ಮ್ಯಾಟ್ರಿಕ್ಸು ಆಗಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸು ಆಗಿರುತ್ತೆ. ಅದೇ ರೀತಿ ಆಲ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಆಲ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಡಯಾಗೋನಲ್ ಮ್ಯಾಟ್ರಿಕ್ಸ್, ಆಲ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅಂದರೆ ಪ್ರತಿಯೊಂದು ಐಡೆಂಟಿಟಿ ಮ್ಯಾಟ್ರಿಕ್ಸು ಸ್ಕ್ವೇರ್ ಮ್ಯಾಟ್ರಿಕ್ಸು, ಡಯಾಗೋನಲ್ ಮ್ಯಾಟ್ರಿಕ್ಸ್ ಮತ್ತು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಷ್ಟು ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಈಗ ಈ ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನು? ಡೆಫಿನೇಷನ್ ನೋಡೋಣ. 2 ಮ್ಯಾಟ್ರಿಕ್ಸ್ A and B are said to be equal if they are of same order. Each element of A is equal to corresponding element of B. ಅಂದರೆ ಇದರ ಅರ್ಥ ಏನು? A ಮತ್ತು B ಈಕ್ವಲ್ ಅಂತ ಹೇಳಬೇಕಂದ್ರೆ ಅದರ ಆರ್ಡರ್ ಸೇಮ್ ಇರಬೇಕು. ಇದು 2 × 2 ಇದ್ರೆ ಇದು 2 × 2 ಇರಬೇಕು. ಇದು 3 × 2 ಇದ್ರೆ ಇದು 3 × 2 ಇರಬೇಕು. ಸೊ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸು ಆಗಬೇಕಂತ ಏನಿಲ್ಲ, ಜಸ್ಟ್ ಮ್ಯಾಟ್ರಿಕ್ಸ್ ಆಗಿದ್ರೆ ಸಾಕು, ಬಟ್ ಆರ್ಡರ್ ಸೇಮ್ ಇರಬೇಕು. ಮತ್ತು ಪ್ರತಿಯೊಂದು ಎಲಿಮೆಂಟ್ಸ್ ಇದು ಫಸ್ಟ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಸೇಮ್ ಇರಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಸೇಮ್ ಇರಬೇಕು. ಅದೇ ರೀತಿ ಇದು ಕೂಡ ಸೇಮ್ ಇರಬೇಕು, ಇದು ಕೂಡ ಸೇಮ್ ಇರಬೇಕು. ಇಲ್ಲಿ ನೋಡಿ
ಹಾಗೆ ಹೇಳಿದ್ರೆ ಅಷ್ಟೇ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳ್ಬೋದು. ಅದೇ ಇಲ್ಲಿ 0 0 ಸೇಮ್ ಇದೆ, 1 1 ಸೇಮ್ ಇದೆ, ಬಟ್ ಇಲ್ಲಿ 3 2 ಇದೆ, ಇಲ್ಲಿ 2 3 ಇದೆ, ಜಸ್ಟ್ ಎಕ್ಸ್ಚೇಂಜ್ ಆಗಿದೆ. ಆದರೂ ಕೂಡ ಇದು ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತಲೇ ಹೇಳ್ಬೋದು. ಇದು ಈಕ್ವಲ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಎಕ್ಸಾಂಪಲ್ 4 ನೋಡೋಣ. ಎಕ್ಸಾಂಪಲ್ 4ಅಲ್ಲಿ ಏನಿದೆ, ಇಫ್ ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಮ್ಯಾಟ್ರಿಕ್ಸ್ ಅನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಫೈಂಡ್ ಎ ಬಿ ಸಿ ಎಕ್ಸ್ ವೈ ಝೆಡ್, ಅಂದರೆ ಇದರಲ್ಲಿ ಎ ಬಿ ಸಿ ಮತ್ತು ಎಕ್ಸ್ ವೈ ಝೆಡ್ ಎಲಿಮೆಂಟ್ಸ್ ಇದೆ, ಅದನ್ನು ಫೈಂಡ್ ಮಾಡಬೇಕು. ಅದು ಫೈಂಡ್ ಮಾಡೋದು ಹೇಗೆ? ನಾವು ಜಸ್ಟ್ ಈಗಷ್ಟೇ ಕಲ್ತ್ವಿ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್, ಅಂದರೆ ಇದೆರಡು ಈಕ್ವಲ್, ಇದ್ರದ್ದು ಪ್ರತಿಯೊಂದು ಟರ್ಮ್ ಕರೆಸ್ಪಾಂಡಿಂಗ್ ಟರ್ಮ್ ಈಕ್ವಲ್ ಇದ್ದರೆ ಬೋತ್ ಮ್ಯಾಟ್ರಿಕ್ಸ್ ಆರ್ ಈಕ್ವಲ್. ಅದರದ್ದೇ ಉಲ್ಟಾ ನಾವು ಯೋಚನೆ ಮಾಡಬೇಕು. ಅದು ಎರಡೂ ಮ್ಯಾಟ್ರಿಕ್ಸ್ ಈಕ್ವಲ್ ಇದ್ದರೆ ಪ್ರತಿಯೊಂದು ಕರೆಸ್ಪಾಂಡಿಂಗ್ ಟರ್ಮು ಈಕ್ವಲ್ ಆಗಿರುತ್ತೆ. ಸೊ ಫಸ್ಟ್ ಟರ್ಮ್ ನೋಡೋಣ. ಫಸ್ಟ್ ಟರ್ಮ್ ಏನಿದೆ? ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಇದರದ್ದು ಈ ಟರ್ಮ್ ಆಗುತ್ತೆ. ಸೊ 0. ಈ ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಅಂದರೆ ಏನಾಯಿತು? ಎಕ್ಸ್ ಈಸ್ ಈಕ್ವಲ್ ಟು -3. ಈ 3ನ ಈ ಸೈಡ್ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು -3 ಆಯಿತು. ನೆಕ್ಸ್ಟ್ ಈ ಟರ್ಮ್ ನೋಡೋಣ. ಝೆಡ್ ಪ್ಲಸ್ 4 ಈಸ್ ಈಕ್ವಲ್ ಟು 6 ಇದೆ. ಸೊ 6 ಏನಾಗುತ್ತೆ? ಝೆಡ್ ಈಸ್ ಈಕ್ವಲ್ ಟು 6 - 4 ಈಸ್ ಈಕ್ವಲ್ ಟು ಝೆಡ್ ಈಸ್ ಈಕ್ವಲ್ ಟು ಏನಾಗುತ್ತೆ? 2 ಆಗುತ್ತೆ. ನೆಕ್ಸ್ಟ್ ಏನಿದೆ? 2y - 7 ಈಸ್ ಈಕ್ವಲ್ ಟು 3y - 2 ಏನಾಗುತ್ತೆ? ಅದು ಜಸ್ಟ್ ಟರ್ಮ್ಸ್ನ y ಇರೋ ಟರ್ಮ್ಸ್ನ ಒಂದು ಸೈಡು, y ಇಲ್ಲದೆ ಇರೋ ಟರ್ಮ್ಸ್ನ ಮತ್ತೊಂದು ಸೈಡ್ ಮಾಡೋದು. 2y - 3y ಈಸ್ ಈಕ್ವಲ್ ಟು -2 + 7 ಏನಾಗುತ್ತೆ ಅಂದರೆ 2y - 3y ಅಂದರೆ -5 ಆಗುತ್ತೆ, ಈಸ್ ಈಕ್ವಲ್ ಟು 5 ಆಗುತ್ತೆ. ಇಲ್ಲಾದರೆ y ಈಸ್ ಈಕ್ವಲ್ ಟು -5. ನೆಕ್ಸ್ಟ್ ಈ ಟರ್ಮ್ ಮಾಡಬೇಕಾ? ಬೇಡ, ಇದರಲ್ಲಿ ಯಾವುದೇ ವೇರಿಯೇಬಲ್ಸ್ ಇಲ್ಲ. ನೆಕ್ಸ್ಟ್ ಈ ಟರ್ಮ್ a - 1 ಈಸ್ ಈಕ್ವಲ್ ಟು -3 ಇದೇನಾಗುತ್ತೆ ಅಂದರೆ a ಈಸ್ ಈಕ್ವಲ್ ಟು -3 + 1, a ಈಸ್ ಈಕ್ವಲ್ ಟು -2. ನೆಕ್ಸ್ಟ್ ಈ ಟರ್ಮ್ ಇಲ್ಲೇನಿದೆ? 0 ಈಸ್ ಈಕ್ವಲ್ ಟು 2c + 2 ಇದೇನಾಗುತ್ತೆ ಅಂದರೆ 2c ಈಸ್ ಈಕ್ವಲ್ ಟು -2, c ಈಸ್ ಈಕ್ವಲ್ ಟು -2 / 2 ಅಂದರೆ c ಈಸ್ ಈಕ್ವಲ್ ಟು -1. ಗೊತ್ತಾಯ್ತಾ? ನೆಕ್ಸ್ಟ್ ಇದು b - 3 ಈಸ್ ಈಕ್ವಲ್ ಟು 2b + 4. ಇದು ಸೇಮ್ ಮಾಡೋದು. b ಇರೋ ಟರ್ಮ್ಸ್ನ ಒಂದು ಕಡೆ ತಗೊಬರೋದು. b - 2b ಈಸ್ ಈಕ್ವಲ್ ಟು 4 + 3. ಗೊತ್ತಾಯ್ತಾ? ಈ 2bನ ಈ ಸೈಡ್ ತಗೊಬಂದ್ವಿ, -3 ಇರೋದನ್ನು ಆ ಸೈಡ್ ತಗೊಬಂದ್ವಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ b - 2b -b ಈಸ್ ಈಕ್ವಲ್ ಟು 4 + 3 7. ಇದನ್ನು b ಈಸ್ ಈಕ್ವಲ್ ಟು -7 ಅಂತ ಬರಿಬೋದು. ನೆಕ್ಸ್ಟ್ ಈ ಟರ್ಮ್ ಇದು ಮಾಡಬೇಕಾ? ಬೇಡ, ಇದು ಆಲ್ರೆಡಿ ಈಕ್ವಲ್ ಇದೆ ಮತ್ತು ಯಾವುದೇ ವೇರಿಯೇಬಲ್ ಇಲ್ಲ. ನೆಕ್ಸ್ಟ್ 0 ಈಸ್ ಈಕ್ವಲ್ ಟು 0. ಸೊ ಇದು ಕೂಡ 0 ಏನಿದೆ. ಅವ್ರು ಕೇಳುವಂಥ ಎಲ್ಲ ಕ್ವಶನ್ಗೆ ನಾವು ಆನ್ಸರ್ ಮಾಡಿದ್ದೀವಿ ನೋಡಿ. ಫಸ್ಟ್ ಕೇಳಿದ್ರೇನು? ಎ ಈಸ್ ಈಕ್ವಲ್ ಟು ನಾವು ಇಲ್ಲಿ ಹೇಳಿದ್ವಿ -2. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಏನಿದೆ ಬಂದಿದೆ? -7. ನೆಕ್ಸ್ಟ್ ಅವ್ರು ಕೇಳಿದರೆ ಸಿ ಕೇಳಿದ್ದಾರೆ. ಸಿ ಈಸ್ ಈಕ್ವಲ್ ಟು -1. ಎಕ್ಸ್ ಈಸ್ ಈಕ್ವಲ್ ಟು -3 ಬಂದಿದೆ. y ಈಸ್ ಈಕ್ವಲ್ ಟು -5 ಬಂದಿದೆ. z ಈಸ್ ಈಕ್ವಲ್ ಟು 2 ಬಂದಿದೆ. ಸೊ ಇದನ್ನು ಮತ್ತೆ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಏನು ಬರೀಲಿಕ್ಕೆ ಅವ್ರು ಕೇಳಲಿಲ್ಲ, ಜಸ್ಟ್ ಅವರು ಈ ವ್ಯಾಲ್ಯೂಸ್ ಕೇಳಿದ್ದಾರೆ. ನಮ್ಗೆ ಈ ವ್ಯಾಲ್ಯೂ ಬಂದಿದೆ, ಇದಿಷ್ಟು ಬರೆದಿಟ್ರೆ ಸಾಕು. ಗೊತ್ತಾಯ್ತಲ್ವಾ? ಈಗ ಎಕ್ಸಾಂಪಲ್ 5 ನೋಡೋಣ. ಎಕ್ಸಾಂಪಲ್ 5 ಏನಿದೆ? ಫೈಂಡ್ ದ ವ್ಯಾಲ್ಯೂಸ್ ಆಫ್ a b c and d ಫ್ರಮ್ ದ ಫಾಲೋವಿಂಗ್ ಇಕ್ವೇಷನ್. ಅಂದರೆ ಈ ಇಕ್ವೇಷನ್ ಕೊಟ್ಟಿದ್ದಾರೆ, ಅದರಿಂದ a b c d ನ ನಾವು ಕಂಡುಹಿಡಿಬೇಕು. ಇದು ಆಲ್ರೆಡಿ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಈಕ್ವಲ್ ಅಂದರೆ ಏನಂತ ಗೊತ್ತಿದೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು? ಲಾಸ್ಟ್ ಇಕ್ವೇಷನ್ ಸಾಲ್ವ್ ಮಾಡಿದಂಗೆ ಮಾಡೋದು. ಈಗ ಫಸ್ಟ್ ಟರ್ಮ್ ಮತ್ತು ಈ ಫಸ್ಟ್ ಟರ್ಮ್ ತಗೊಳ್ಳೋದು. 2a + b ಈಸ್ ಈಕ್ವಲ್ ಟು 4. ಈಗ ಸೆಕೆಂಡ್ ಒನ್ a - 2b ಈಸ್ ಈಕ್ವಲ್ ಟು -3. ನೆಕ್ಸ್ಟ್ 5c - d ಈಸ್ ಈಕ್ವಲ್ ಟು 11. 4c
ಪ್ಲಸ್ 3D ಈಸ್ ಈಕ್ವಲ್ ಟು 24. ಈಗ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೈಸ್ಕೂಲಲ್ಲಿ ನೀವು ಕಲ್ತಿರ್ತೀರ. ಇದನ್ನು ಎಲಿಮಿನೇಷನ್ ಮೆಥಡಲ್ಲೂ ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೂ ಮಾಡ್ಬೋದು, ಮತ್ತು ಸುಮಾರಷ್ಟು ಮೆಥಡ್ ಇವೆ. ಈಗ ನಾನು ಸಬ್ಸ್ಟಿಟ್ಯೂಷನ್ ಮೆಥಡನ್ನು ತೋರಿಸ್ಕೊಡ್ತೀನಿ. ಇಲ್ಲಿಂದ 2a ಪ್ಲಸ್ ಬಿ. ಸೊ ನಾವು ಇದನ್ನು ಯಾವ ರೀತಿ ಬರಿಬೋದು, ಬಿ ಈಸ್ ಈಕ್ವಲ್ ಟು 4 ಮೈನಸ್ ಈ 2a ಆ ಸೈಡ್ ತೊಗೊಂಡ್ಬಂದರೆ 2a ಆಗುತ್ತೆ. ಸೊ ಈ ಬಿ ವ್ಯಾಲ್ಯೂ ಏನಿದೆ ಅಲ್ಲ, ಈ ಬಿ ಜಾಗದಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು, ಆಯಿತಾ. ಎ ಮೈನಸ್ 2 ಇಂಟು ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, 4 ಮೈನಸ್ 2a ಈಸ್ ಈಕ್ವಲ್ ಟು -3 ಅಂತ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಎ ಮೈನಸ್ 4 ಟು ಝ 8 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಟು ಝ 4a ಈಸ್ ಈಕ್ವಲ್ ಟು -3 ಆಗುತ್ತೆ. ನೆಕ್ಸ್ಟ್ ಏನಿದೆ, 4a 5a ಆಗುತ್ತೆ. ಈ 8ಅನ್ನು ಆ ಸೈಡ್ ತಗೋದ್ರೆ 5 ಈಸ್ ಈಕ್ವಲ್ ಟು -3 ಪ್ಲಸ್ 8 ಏನಾಗುತ್ತೆ, 5a ಈಸ್ ಈಕ್ವಲ್ ಟು 8 ಮೈನಸ್ 3 5. ಸೊ a ಈಸ್ ಈಕ್ವಲ್ ಟು 5/5 ಅಂದರೆ 1 ಆಗುತ್ತೆ. a ವ್ಯಾಲ್ಯೂ ನಮಗೆ 1 ಸಿಕ್ಕಿದೆ. ಈಗ ಈ a ವ್ಯಾಲ್ಯೂನ ಈ ಜಾಗದಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಇದೇನಾಗುತ್ತೆ ಅಂದರೆ ಬಿ ಈಸ್ ಈಕ್ವಲ್ ಟು 4 ಮೈನಸ್ 2 ಇಂಟು ಎ ವ್ಯಾಲ್ಯೂ ಏನು 1. ಸೊ 2 1 ಝ 2, 4 ಮೈನಸ್ 2 2 ಅಂದರೆ ಎ ವ್ಯಾಲ್ಯೂ 1 ಸಿಕ್ಕಿದೆ, ಬಿ ವ್ಯಾಲ್ಯೂ 2 ಸಿಕ್ಕಿದೆ ನಮಗೆ, ಗೊತ್ತಾಯ್ತಾ. ಈಗ ನೆಕ್ಸ್ಟ್ 2 ಇಕ್ವೇಷನ್ ಆಯಿತು. ಈಗ ಇದೆರಡು ಇಕ್ವೇಷನ್ ನೋಡೋಣ. ಈಗ ಈ ಇಕ್ವೇಷನಲ್ಲಿ ಏನಿದೆ, 5c ಮೈನಸ್ ಡಿ ಈಸ್ ಈಕ್ವಲ್ ಟು 11 ಇದೆ. ಸೊ ಡಿ ಈಸ್ ಈಕ್ವಲ್ ಟು ಮಾಡೋಣ ನಾವು, ಮೈನಸ್ ಡಿ ಈಸ್ ಈಕ್ವಲ್ ಟು 11 ಮೈನಸ್ 5c ಆಗುತ್ತೆ. ನಾವು ಸೈನ್ ಚೇಂಜ್ ಮಾಡಿದ್ರೆ ಡಿ ಈಸ್ ಈಕ್ವಲ್ ಟು 5c ಮೈನಸ್ 11 ಆಗುತ್ತೆ. ಈ ಡಿ ವ್ಯಾಲ್ಯೂನ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 4c ಪ್ಲಸ್ 3 ಇಂಟು ಡಿ ವ್ಯಾಲ್ಯೂ 5c ಮೈನಸ್ 11 ಈಸ್ ಈಕ್ವಲ್ ಟು 24. ಈಗ ಇದನ್ನು ಸಾಲ್ವ್ ಮಾಡಿದ್ರೆ 4c ಪ್ಲಸ್ 3 ಇಂಟು 5c ಅಂದರೆ 15c ಮೈನಸ್ 11 ಇಂಟು 3 ಅಂದರೆ 33 ಈಸ್ ಈಕ್ವಲ್ ಟು 24 ಆಗುತ್ತೆ. ಸೊ 4c ಪ್ಲಸ್ 15c ಅಂದರೆ 19c ಆಗುತ್ತೆ. ಈ 33ನ ಆ ಸೈಡ್ ತಗೋ ಹೋಗ್ಬೇಕು, ಆ ಸೈಡ್ ತಗೋ ಹೋದ್ರೆ ಏನಾಗುತ್ತೆ, 24 ಪ್ಲಸ್ 33 ಆಗುತ್ತೆ. ಅಂದರೆ 19c ಈಸ್ ಈಕ್ವಲ್ ಟು 33 ಪ್ಲಸ್ 24 ಎಷ್ಟು, 4 ಪ್ಲಸ್ 3 7, 2 ಪ್ಲಸ್ 3 5, 57 ಆಗುತ್ತೆ. ಸೊ ಇದನ್ನು ಸಿ ಈಸ್ ಈಕ್ವಲ್ ಟು 57 ಡಿವೈಡೆಡ್ ಬೈ 19 ಅಂದರೆ ಸಿ ಈಸ್ ಈಕ್ವಲ್ ಟು 3 ಆಗುತ್ತೆ. ಇದು ಕ್ಯಾನ್ಸಲೇಷನ್ ಮಾಡಿದಾಗ ಈ ಸಿ ವ್ಯಾಲ್ಯೂ ಸಿಕ್ಕಿದೆ. ಈ ಸಿ ವ್ಯಾಲ್ಯೂನ ಡಿ ಜಾಗದಲ್ಲಿ ಹಾಕಬೇಕು. ಸೊ ಡಿ ಈಸ್ ಈಕ್ವಲ್ ಟು 5 ಇಂಟು ಸಿ 3 ಸಿಕ್ಕಿದೆ ಮೈನಸ್ 11, 5 3 ಝ 15 ಮೈನಸ್ 11 ಬಂದಿದೆ ಅಂದರೆ 15 ಮೈನಸ್ 11 4. ಸೊ ಡಿ ಈಸ್ ಈಕ್ವಲ್ ಟು 4 ಸಿಕ್ಕಿದೆ. ಈಗ ಅವ್ರು ಕೇಳಿದಷ್ಟೆಲ್ಲ ಸಿಕ್ಕಿದೆ. ಲಾಸ್ಟ್ ಬರಿಬೇಕು ನಾವು, ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು 3, ಡಿ ಈಸ್ ಈಕ್ವಲ್ ಟು 4 ಅಂತ ಬರಿಬೇಕು. ಗೊತ್ತಾಯ್ತಲ್ವಾ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.